ಕಂಬಳ ಸಿದ್ಧತೆಗೆ ಮರಗಳ ಮಾರಣ ಹೋಮ ನಡೆದಿದೆ. ಇಲ್ಲಿ ಒಂದಲ್ಲ ಎರಡಲ್ಲ 20ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟನ್ನು ನೀಡಲಾಗಿದೆ. ಸಾತ್ಗಳ್ಳಿ ಸಮೀಪದಲ್ಲಿ ಕಂಬಳಕ್ಕಾಗಿ ಜಾಗ ಗುರುತು ಮಾಡಲಾಗಿದೆ. ನೋಡಿ, ಕಂಬಳ ಸಿದ್ಧತೆಗೆ ಮರಗಳ ಮಾರಣ ಹೋಮ ನಡೆದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ಮರಗಳಿಗೆ ಈಗ ಕೊಡಲಿ ಏಟು ಬಿದ್ದಿದೆ. ಸಾತ್ಗಳ್ಳಿ ಸಮೀಪದಲ್ಲಿ ಕಂಬಳಕ್ಕಾಗಿ ಜಾಗವನ್ನ ಗುರುತು ಮಾಡಲಾಗಿದೆ. ಗುರುತು ಮಾಡಿರುವಂತಹ ಜಾಗದಲ್ಲಿ JCB ಈಗ ಅಬ್ಬರಿಸ್ತಾ ಇದೆ. ಮರಗಳಿಗೆ ಏಟು ಬಿದ್ದಿರುವಂಥದ್ದು, ಕಂಬಳಕ್ಕಾಗಿ ಭೂಮಿಯ ಸಮತಟ್ಟು ಮಾಡ್ತಾ ಇರುವಂಥದ್ದು ಸಿಬ್ಬಂದಿ. ಮರ ಕಡಿದವರ ವಿರುದ್ಧವಾಗಿ ಈಗ ಅರಣ್ಯ ಇಲಾಖೆ FIR ಅನ್ನ ದಾಖಲು ಮಾಡಿದೆ. ಜೂನ್ 27ರಂದೇ ಕಂಬಳಕ್ಕಾಗಿ ಮರ ಕಡಿದಿದ್ದಂತಹ ಜನರು ಅನುಮತಿಯನ್ನ ಪಡೆಯದೆ ಮರ ಕಡಿದಿದ್ದಾರೆ ಎಂದು ಈಗ FIR ಅನ್ನ ದಾಖಲು ಮಾಡಲಾಗಿದೆ. ನೋಡಿ, ಕಂಬಳಕ್ಕೋಸ್ಕರ ಈಗ ಕಂಬಳ ಸಿದ್ಧತೆ ಮಾಡಲಿಕ್ಕೆ ಮರಗಳ ಮಾರಣ ಹೋಮ ನಡೆದಿದೆ. ಇಲ್ಲಿ ಒಂದಲ್ಲ ಎರಡಲ್ಲಪ್ಪ, 20ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. 20 ಮರ ಬೆಳೆಸಬೇಕಂದ್ರೆ ಎಷ್ಟು ಕಷ್ಟ. ಸಾತ್ಗಳ್ಳಿ ಸಮೀಪದಲ್ಲಿ ಕಂಬಳಕ್ಕಾಗಿ ಸಿದ್ಧತೆ ನಡೀತಾ ಇದೆ. ಹಾಗಾಗಿ ನೋಡಿ, ಮರಗಳ ಮಾರಣ ಹೋಮ ನಡೆದಿರುವಂಥದ್ದು. ಈಗ ಅರಣ್ಯ ಇಲಾಖೆಯಿಂದ ಈ ಬಗ್ಗೆ FIR ದಾಖಲಾಗಿದೆ. ಯಾರು ಅನುಮತಿಯನ್ನ ಪಡೆಯದೆ ಇಲ್ಲಿ ಮರಗಳನ್ನ ಕಡಿದಿದ್ದಾರೆ ಅಂತ ಹೇಳಿ FIR ಅನ್ನ ದಾಖಲು ಮಾಡಲಾಗಿರುವಂಥದ್ದು. ಏನು ಒಂದಲ್ಲ ಎರಡಲ್ಲ, 20 ಮರವನ್ನ ಕಡಿದಿದ್ದಾರೆ. 20 ಮರ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟ. ಕಡಿಯೋದೇನೋ ಕಡಿದು ಬಿಟ್ರೆ 20 ಮರ ಬೆಳೆಸಬೇಕಂದ್ರೆ ಎಷ್ಟು ಕಷ್ಟ. ಸಾತ್ಗಳ್ಳಿಯಲ್ಲಿ ಕಂಬಳ ನಡೆಸಲು ಭೂಮಿಯನ್ನು ಗುರುತು ಮಾಡಲಾಗಿದೆ. ನೆಲವನ್ನು ಸಮತಟ್ಟು ಮಾಡಬೇಕಲ್ಲ, ಹಾಗಾಗಿ ನೋಡಿ ಇಲ್ಲಿ JCBಯಿಂದ ಸಮತಟ್ಟು ಮಾಡಲಾಗ್ತಾ ಇದೆ. ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ, ಮರಗಳನ್ನು ಬೀಳಿಸಿದ್ದಾರೆ. 20ಕ್ಕೂ ಹೆಚ್ಚು ಮರಗಳಿಗೆ ಇಲ್ಲಿ ಕೊಡಲಿ ಏಟು ಬಿದ್ದಿದೆ. ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ದಸರಾದಲ್ಲಿ ಕಂಬಳ ಬೇಡ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನಲ್ಲಿ ಪ್ರತಿಭಟನೆಗೆ ಪರಿಸರವಾದಿಗಳು ನಿರ್ಧಾರವನ್ನ ಮಾಡಲಾಗಿದೆ. ಈಗ ಜುಲೈ 18ರಂದು ಬೃಹತ್ ಪ್ರತಿಭಟನೆಗೆ ತೀರ್ಮಾನವನ್ನ ಮಾಡಲಾಗಿದೆ. ಕಂಬಳಕ್ಕಾಗಿ ಸಿದ್ಧಪಡಿಸ್ತಾ ಇರುವಂತಹ ಜಾಗದಲ್ಲೇ ಧರಣಿಯನ್ನ ನಡೆಸಲು ನಿರ್ಧಾರವನ್ನ ಮಾಡಲಾಗಿದೆ. ಪ್ರತಿಭಟನೆಗೆ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಒಪ್ಪಿಗೆಯನ್ನ ನೀಡಿರುವಂಥದ್ದು. ಪರಿಸರವಾದಿಗಳಿಂದ ಬೃಹತ್ ಹೋರಾಟದ ಸಿದ್ಧತೆ ನಡೀತಾ ಇದೆ. ನೋಡಿ, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಆದ್ರೆ ಸರ್ಕಾರ ಈ ಬಾರಿ ದಸರಾದಲ್ಲಿ ಕಂಬಳವನ್ನು ನಡೆಸಬೇಕು ಅಂತ ಮುಂದಾಗಿದೆ. ಮೈಸೂರಿನಲ್ಲಿ ಪ್ರತಿಭಟನೆಗೆ ಪರಿಸರವಾದಿಗಳೀಗ ನಿರ್ಧಾರವನ್ನ ಮಾಡಿದ್ದಾರೆ. ಜುಲೈ 18ರಂದು ಬೃಹತ್ ಪ್ರತಿಭಟನೆ ಮಾಡಲು ಈಗ ತೀರ್ಮಾನವನ್ನ ಮಾಡಲಾಗಿದೆ. ಕಂಬಳಕ್ಕಾಗಿ ಸಿದ್ಧಪಡಿಸ್ತಾ ಇರುವಂತಹ ಜಾಗ ಏನಿದೆ, ಆ ಜಾಗದಲ್ಲೇ ಧರಣಿಯನ್ನ ಮಾಡಲು ಈಗ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಪ್ರತಿಭಟನೆಗೆ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಹಾಗೂ ಪರಿಸರವಾದಿಗಳಿಂದ ಬೃಹತ್ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳವನ್ನ ನಡೆಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗಿದೆ. ಅದಕ್ಕಾಗಿ ಈಗ ಸಾತ್ಗಳ್ಳಿಯಲ್ಲಿ ಜಾಗವನ್ನು ಗುರುತು ಮಾಡಿ ನೆಲವನ್ನು ಸಮತಟ್ಟು ಮಾಡ್ತಾ ಇರುವಂಥದ್ದು. ನೆಲ ಸಮತಟ್ಟು ಮಾಡುವಂತಹ ಇದರಲ್ಲಿ 20ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ನಡೆದಿದೆ. ಇಲ್ಲಿ ಅಂದರೆ ಅನುಮತಿಯನ್ನ ಪಡೆದಿದೆ. ಇಲ್ಲಿ ಮರಗಳನ್ನು ಕಡಿಯಲಾಗಿದೆ. ಇದೇ ವಿಚಾರಕ್ಕೆ ಈಗ ಅರಣ್ಯ ಇಲಾಖೆಯಿಂದ FIR ದಾಖಲಾಗಿರುವಂಥದ್ದು. ಅನುಮತಿಯನ್ನ ಪಡಿಬೇಕಲ್ವಾ. 20 ಮರಗಳಂದ್ರೆ ಏನು ಕಡಿಮೆನಾ? ಅದನ್ನು ಬೆಳೆಸಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. 20 ಮರಗಳ ಮಾರಣ ಹೋಮ ನಡೆದಿದೆ. ಇದೇ ವಿಚಾರಕ್ಕಾಗಿ ಸಂಬಂಧಪಟ್ಟಂತೆ ಪರಿಸರವಾದಿಗಳು, ದಲಿತ ಸಂಘಟನೆ, ರೈತ ಸಂಘಟನೆ ಪ್ರತಿಭಟನೆ ಮಾಡಬೇಕು ಜುಲೈ 18ರಂದು ಅಂತ ನಿರ್ಧಾರವನ್ನ ಮಾಡ್ಕೊಂಡಿದೆ. ಅಂದ್ರೆ ಸಾತ್ಗಳ್ಳಿಯಲ್ಲೇ ಪ್ರತಿಭಟನೆ ಮಾಡಬೇಕು. ಈ ಬಾರಿ ದಸರಾದಲ್ಲಿ ಕಂಬಳ ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿದೆ. ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿದೆ. ಅದೇ ವಿಚಾರಕ್ಕೆ ಈಗ ಮೈಸೂರಿನ ಸಾತ್ಗಳ್ಳಿಯಲ್ಲಿ ಜಾಗವನ್ನು ಗುರುತು ಮಾಡಿ ಮರಗಳ ಮಾರಣ ಹೋಮ ನಡೆಸಿದ್ದಾರೆ.